ನಾಳೆ ಸೆಪ್ಟೆಂಬರ್ 22ನೆಯ ತಾರೀಕು ಸೋಮವಾರದಿಂದ ನವರಾತ್ರಿ ಆರಂಭವಾಗಲಿದೆ. ಮೊದಲ ದಿನ ದುರ್ಗಾದೇವಿಯ ಪೂಜೆ ಹೇಗಿರಬೇಕು, ಈ ದಿನ ದೇವಿಯ ಯಾವ ಅವತಾರಕ್ಕೆ ಪೂಜಿಸಬೇಕು, ಯಾವ ಬಣ್ಣ, ನೈವೇದ್ಯ, ಮಂತ್ರ, ನಿಯಮಗಳನ್ನು ಪಾಲಿಸಬೇಕು, ಜೀವನದಲ್ಲಿನ ಸಕಲ ಕಷ್ಟಗಳನ್ನು ಗೆಲ್ಲಲು ಹೇಗೆ ಕೋರಿಕೆಗಳನ್ನು ಕೇಳಿಕೊಳ್ಳಬೇಕು, ಕಳಶ ಇಡಬಹುದಾ, ಇಡದಿದ್ದರೆ ಪರ್ಯಾಯ ವ್ಯವಸ್ಥೆ ಏನು, ನವರಾತ್ರಿಯ 9 ದಿನ ಮಾಡೋದಿಕ್ಕೆ ಸಾಧ್ಯವಾಗದಿದ್ದರೆ ಏನು ಮಾಡಬೇಕು, ನಾಳೆ ಪೂಜೆಗೆ ಶುಭ ಸಮಯ ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಕಳಶ ಇಟ್ಟು 9 ದಿನಗಳ ಕಾಲ ಶ್ರೀ ದುರ್ಗಾದೇವಿಯನ್ನು, ಚಾಮುಂಡೇಶ್ವರಿ ದೇವಿಯ ಪೂಜೆಯನ್ನು ಈ ನವರಾತ್ರಿಯಲ್ಲಿ ಆಚರಿಸಿದರೆ ತುಂಬ ಒಳ್ಳೆಯದು. ಆದರೆ ಕಳಶ ಇಟ್ಟು ಪೂಜೆ ಮಾಡುವುದು ನಮ್ಮ ಕುಟುಂಬದಲ್ಲಿ ಪದ್ಧತಿ ಇಲ್ಲ ಎನ್ನುವವರು ಅರಿಶಿಣದ ಗೌರಮ್ಮನನ್ನು ಮಾಡಿ ಕೂಡ ಪೂಜೆ ಮಾಡಿಕೊಳ್ಬಹುದು. ಕೊನೆಯದಾಗಿ ದುರ್ಗಾದೇವಿಯ ಚಿತ್ರಪಟವನ್ನು ಇಟ್ಟು ಕೂಡ ಪೂಜಿಸುತ್ತಾ ನವರಾತ್ರಿ ಆಚರಿಸಬಹುದು. ಒಂದು ಬಾರಿ ಕಳಶ ಇಟ್ಟು ನವರಾತ್ರಿ ಆರಂಭಿಸಿದ್ದೀರಿ ಅಂದರೆ ಪ್ರತಿ ವರ್ಷವೂ ಕಳಶ ಇಟ್ಟು ನವರಾತ್ರಿ ಆಚರಿಸಬೇಕು ಎಂಬುದು ನಿಯಮ. ಸ್ತ್ರೀ ಪುರುಷರು ಇಬ್ಬರೂ ಸೇರಿ ಈ ನವರಾತ್ರಿಯಲ್ಲಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿದರೆ ಇಡೀ ಕುಟುಂಬಕ್ಕೆ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನವರಾತ್ರಿಯ 9 ದಿನವೂ ದುರ್ಗಾದೇವಿಯ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಪಂಚಮಿಯಿಂದ ದುರ್ಗೆಯ ಪೂಜೆ ಆರಂಭಿಸಬಹುದು ಅಥವಾ ತ್ರಿರಾತ್ರ ವ್ರತ ಎಂದು ಅಂದರೆ ಸಪ್ತಮಿ, ಅಷ್ಟಮಿ, ನವಮಿ ಈ 3 ದಿನಗಳಲ್ಲಿ ಅಥವಾ ತಿಥಿಗಳಲ್ಲಿ ದುರ್ಗೆಯ ಪೂಜೆ ಮಾಡಿಕೊಳ್ಳಬಹುದು. ಇದು ಕೂಡ ಸಾಧ್ಯವಾಗದಿದ್ದರೆ ದುರ್ಗಾಷ್ಟಮಿ, ಮಹಾನವಮಿಯ ದಿನ ಪೂಜೆ ಮಾಡಿಕೊಳ್ಳಬಹುದು. ಈ 2 ದಿನವೂ ಕೂಡ ಮಾಡಲು ಸಾಧ್ಯವಾಗದಿದ್ದರೆ ನವರಾತ್ರಿಯ ಕೊನೆಯ ದಿನ ಮಹಾನವಮಿಯ ದಿನ ಪೂಜೆ ಮಾಡಿದರೂ ಕೂಡ ವರ್ಷ ಪೂರ್ತಿ ದುರ್ಗೆಯ ಪೂಜೆ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವರು 3 ದಿನ ನಮ್ಮ ಮನೆಯಲ್ಲಿ ನವರಾತ್ರಿ ಮಾಡ್ತೀವಿ, ಇನ್ನು ಉಳಿದ ದಿನ ಅಮ್ಮನ ಮನೆಯಲ್ಲಿ ಮಾಡ್ತೀವಿ, ಇಲ್ಲ ಇನ್ಯಾವುದೇ ಊರಿನಲ್ಲೂ ಮಾಡ್ತೀವಿ ಎಂದರೆ ಆಗೋದಿಲ್ಲ. ನವರಾತ್ರಿ ಆರಂಭಕ್ಕೂ ಮುನ್ನವೇ ಯೋಚನೆ ಮಾಡಿರಬೇಕು. 9 ದಿನವೂ ಕೂಡ ನವರಾತ್ರಿಯನ್ನು ನಿಮ್ಮ ಮನೆಯಲ್ಲಿಯೇ ಆಚರಿಸಬೇಕು, ಅದು ನಿಯಮ. ಇನ್ನು ಉಪವಾಸವಿದ್ದು ವ್ರತಾಚರಣೆ ಮಾಡುವವರು ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಕಠಿಣ ಉಪವಾಸ ಇರಬಾರದು. ನಮ್ಮ ದೇಹ ರಕ್ಷಿಸಿಕೊಳ್ಳುತ್ತಾ ನವರಾತ್ರಿಯನ್ನ ಆಚರಿಸಬೇಕು. ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಮಹಾಪೂಜೆಯ ನಂತರ ಪ್ರಸಾದವನ್ನ ಸ್ವೀಕರಿಸಬೇಕು. ನವರಾತ್ರಿಯಲ್ಲಿ ಮಾಡುವ ದೇವಿಯ ಅರ್ಚನೆಗೆ ವಿಶೇಷ ಮಹತ್ವವಿದೆ. ಆದ್ದರಿಂದ ನವರಾತ್ರಿಯ 9 ದಿನವೂ ಕುಂಕುಮಾರ್ಚನೆಯನ್ನು ದುರ್ಗಾದೇವಿಗೆ ಮಾಡಿ. ಯಾವ ಮಂತ್ರ, ಸ್ತೋತ್ರ ಪಾರಾಯಣ ಮಾಡಲು ಬರುವುದಿಲ್ಲ ಎಂದರೆ ಈ ನವರಾತ್ರಿಯಲ್ಲಿ ಲಲಿತಾ ಸಹಸ್ರನಾಮವನ್ನು ಮೊದಲ ದಿನ 1 ಬಾರಿ, 2ನೆಯ ದಿನ 2 ಬಾರಿ, 3ನೆಯ ದಿನ 3 ಬಾರಿ ಹೀಗೆ ಕೇಳುತ್ತಾ 9 ದಿನ ನವರಾತ್ರಿಯನ್ನ ಆಚರಿಸಬಹುದು. ದುರ್ಗಾ ಸಪ್ತಶತಿ, ಅರ್ಜುನ ಕೃತ ದುರ್ಗಾ ಸ್ತೋತ್ರ ಕೇಳಿದರೂ ಅಮ್ಮನವರ ರಕ್ಷಣೆ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಈಗ ಮುಖ್ಯ ವಿಷಯಕ್ಕೆ ಬರೋದಾದರೆ ನವರಾತ್ರಿಯ ಮೊದಲ ದಿನ ಯಾವ ನಿಯಮವನ್ನ ಪಾಲಿಸಬೇಕು. ದುರ್ಗಾದೇವಿಯ 9 ಅವತಾರಗಳಲ್ಲಿ ಮೊದಲ ಅವತಾರವೇ ಶೈಲಪುತ್ರಿಯ ಅವತಾರ. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು, ಪರ್ವತನ ಮಗಳು ಶೈಲಪುತ್ರಿ. ಈ ದೇವಿಯನ್ನು ಭವಾನಿ, ಪಾರ್ವತಿ, ಹೇಮಾವತಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಎಲ್ಲಾ ದೇವಾನುದೇವತೆಗಳ ಅಹಂ ಹಾಗೂ ಪ್ರತಿಷ್ಠೆಯನ್ನು ಶೈಲಪುತ್ರಿ ದೇವಿಯು ಹೇಗೆ ಧ್ವಂಸ ಮಾಡಿದಳು ಎಂದು ಉಪನಿಷತ್ತಿನಲ್ಲಿ ಉಲ್ಲೇಖವಿದೆ. ಸಕಲ ದೇವತೆಗಳು ವಿನಮ್ರ ಹೃದಯದಿಂದ ಶೈಲಪುತ್ರಿ ದೇವಿಯನ್ನು ನಮಿಸಿದರು ಎಂದು ಹೇಳಲಾಗುತ್ತೆ. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡ ತಮ್ಮ ಶಕ್ತಿಗಾಗಿ ಶೈಲಪುತ್ರಿ ದೇವಿಯನ್ನೇ ಅವಲಂಬಿಸಿದ್ದಾರೆ. ಸತೀದೇವಿಯು ತನ್ನ ತಂದೆ ದಕ್ಷನ ಯಾಗಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವಳು ತನ್ನ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮಾಲಯದ ಮಗಳಾಗಿ ಜನಿಸಿದಳು. ಶೈಲ ಎಂಬುದು ಹಿಮಾಲಯದ ಇನ್ನೊಂದು ಹೆಸರು. ಪರ್ವತಗಳ ರಾಜನಾದ ಹಿಮಾಲಯದ ಸ್ಥಳದಲ್ಲಿ ಆಕೆಯು ಜನಿಸಿರುವುದರಿಂದ ಆಕೆಗೆ ಈ ಹೆಸರನ್ನ ನೀಡಲಾಗಿದೆ. ಆಕೆಯ ಮೂಲ ಹೆಸರು ಪಾರ್ವತಿ. ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ತೀವ್ರ ತಪಸ್ಸನ್ನ ಮಾಡಿದಳು. ಆಕೆಯ ತಪಸ್ಸಿಗೆ ಸಂತಸಗೊಂಡು ಶಿವನು ಅವಳಿಗೆ ಕಾಣಿಸಿಕೊಂಡು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತಾನೆ. ಶೈಲಪುತ್ರಿ ದೇವಿಯ ಕಥೆಯು ಅಚಲ ಭಕ್ತಿ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ನಮಗೆ ಪಾಠವನ್ನ ನೀಡುತ್ತೆ. ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈನಲ್ಲಿ ಕಮಲದ ಹೂವನ್ನ ಹಿಡಿದುಕೊಂಡಿರುತ್ತಾಳೆ. ಇದು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ನವರಾತ್ರಿಯ ಮೊದಲ ದಿನ ಘಟಸ್ಥಾಪನೆಗೆ, ಕಳಶ ಸ್ಥಾಪನೆಗೆ ಅಥವಾ ದೇವಿಯ ಪೂಜೆಗೆ ಶುಭ ಸಮಯ ಎಂದರೆ ಬೆಳಿಗ್ಗೆ 6:01 ಬೆಳಿಗ್ಗೆ 7:40
46 ಈ ಸಮಯವನ್ನು ಬಿಟ್ಟರೆ ಬೆಳಿಗ್ಗೆ ಅಭಿಜಿತ್ ಮುಹೂರ್ತದಲ್ಲಿ ಅಂದರೆ 11:41 ಮಧ್ಯಾಹ್ನ 12:29 ಈ ಸಮಯದಲ್ಲಿ ದೇವಿ ಪೂಜೆಯನ್ನು ಮಾಡಿಕೊಳ್ಬೋದು, ಕಳಶ ಸ್ಥಾಪನೆಯನ್ನು ಕೂಡ ಮಾಡಿಕೊಳ್ಬೋದು. ಈ ದಿನ ಶೈಲಪುತ್ರಿ ದೇವಿಗೆ ಬಿಳಿ ಬಣ್ಣದ ರವಿಕೆ ಕಣ ಅಥವಾ ಬ್ಲೌಸ್ ಪೀಸನ್ನು ಅಥವಾ ಸೀರೆಯನ್ನು ಅರ್ಪಿಸಬಹುದು. ಪೂಜೆ ಮಾಡುವವರು ಕೂಡ ಬಿಳಿ ಬಣ್ಣದ ವಸ್ತ್ರವನ್ನೇ ಧರಿಸಬಹುದು. ಶೈಲಪುತ್ರಿ ದೇವಿಗೆ, ದುರ್ಗಾದೇವಿಗೆ ನೀವು ಬಿಳಿ ಬಣ್ಣದ, ಕೆಂಪು ಬಣ್ಣದ, ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಳ್ಬೋದು, ಪೂಜೆಯನ್ನು ಮಾಡಿಕೊಳ್ಬೋದು. ಕೆಂಪು ಬಣ್ಣದ ದಾಸವಾಳವನ್ನು ಕೂಡ ದೇವಿಯ ಪೂಜೆಗೆ ಬಳಸಬಹುದು. ಕಣಗಲೆ ಪುಷ್ಪದಲ್ಲಿ ಮಹಾಶಿವ ನೆಲೆಸಿರುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ನವರಾತ್ರಿಯ 9 ದಿನವೂ ಕೂಡ ಕಣಗಲೆ ಪುಷ್ಪವನ್ನು ಅಥವಾ ಬಿಲ್ವ ಎಲೆಗಳನ್ನು ದುರ್ಗಾಮಾತೆಗೆ ಅರ್ಪಿಸಬಹುದು. ಅಮ್ಮನವರ ಪ್ರೀತಿಗೋಸ್ಕರ ಪುಳಿಯೋಗರೆ, ತುಪ್ಪ ಬಳಸಿ ಮಾಡಿದ ಪಾಯಸ, ಬೆಲ್ಲದ ಅನ್ನ, ಕೋಸಂಬರಿ, ಪಾನಕ, ತಂಬಿಟ್ಟನ್ನು ವಿಶೇಷವಾಗಿ ಅರ್ಪಿಸಬಹುದು. ಇವಿಷ್ಟನ್ನು ಅರ್ಪಿಸಲು ಸಾಧ್ಯವಾಗದಿದ್ದರೆ ತುಪ್ಪದಿಂದ ಮಾಡಿದ ಯಾವುದೇ ಸಿಹಿ ನೈವೇದ್ಯವನ್ನು ದೇವಿಯ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಸಿಹಿ ಇಡಲು ಸಾಧ್ಯವಾಗದಿದ್ದರೆ ತುಪ್ಪವನ್ನೇ ನೈವೇದ್ಯವಾಗಿ ಇಡಬಹುದು. ಇದರಿಂದ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಇಡೀ ಕುಟುಂಬಕ್ಕೆ ಉತ್ತಮ ಆರೋಗ್ಯ, ಆಯಸ್ಸು ಪ್ರಾಪ್ತಿಯಾಗುತ್ತೆ. ನಾಳೆ ಮೊದಲ ದಿನ ದುರ್ಗಾ ಅಷ್ಟೋತ್ತರ, ದುರ್ಗಾ ಕವಚ ಕೇಳುವುದನ್ನು ಮಾಡಿ. ನಾಳೆ ಓಂ ರೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೇ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ದುರ್ಗಾದೇವಿಯ ಪೂಜೆಯನ್ನು ಮಾಡಿಕೊಳ್ಳಿ. ಅಥವಾ ಓಂ ದೇವಿ ಶೈಲಪುತ್ರಿ ನಮಃ ಎಂದು 108 ಬಾರಿ ಪಠಿಸಿ. ಶೈಲಪುತ್ರಿ ದೇವಿಯ ಚಿಕ್ಕ ಧ್ಯಾನ ಶ್ಲೋಕ ಇದೆ. ಈ ಶ್ಲೋಕವನ್ನು ಹೇಳಿದರೂ ಕೂಡ ತುಂಬಾ ಒಳ್ಳೆಯದು. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷಾರೂಢಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿಂ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷಾರೂಢಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿಂ. ನೋಡಿದ್ರಲ್ಲ, ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದುರ್ಗಾದೇವಿಯ ಪೂಜೆ ಹೇಗಿರಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ನಾಳೆಯ ವಿಡಿಯೋದಲ್ಲಿ ನವರಾತ್ರಿಯ 2ನೆಯ ದಿನ ಪೂಜೆ, ಮಂತ್ರ, ನೈವೇದ್ಯ, ಪೂಜೆಯ ಸಮಯವನ್ನು ತಿಳಿಸ್ಕೊಡ್ತೀವಿ. ಅಲ್ಲಿ ತನಕ ನೀವೇನ್ ಮಾಡಬೇಕು? ಜೈ ಶೈಲಪುತ್ರಿ ದುರ್ಗೆ ಅಂತ ಬರೆದು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಒಂದು ಲೈಕನ್ನು ಕೊಡಬೇಕು. ಧನ್ಯವಾದ ಸ್ನೇಹಿತರೆ.